ಹಂಗಲ್ಲ, ಆ ಮಗು ಅಳ್ತಾ ಇದೆ, ಬಿದ್ದಿದೆ, ಅದ್ರ ಮೇಲೆ ಬಿದ್ದು ಕಚ್ಚಿ ಮೈಯೆಲ್ಲ ಪರ್ಚಾಕ್ಬಿಟ್ಟಿದೆ, ಹೊಡಿತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದ್ರೆ ಆ ಸಣ್ಣ ಮಗುವಿನ ಮನಸ್ಥಿತಿ ಯಾಕೆ ಹಂಗೆ ಅಂತ. ಆ ಮಗುಗೆ ಈ ದವಡೆ ಏನಾಗುತ್ತೆ, ಟಿಕ್ಸ್ ಥರ ಹೀಗೆ ತಂದೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಇವಳೇನು ಪೊಲೀಸ್ ಕಂಟ್ರೋಲ್ ರೂಮ್ ಕರ್ಕೊಂಡು ಹೋಗಿ ನಿಲ್ಸಲ್ವಲ್ಲ ತಂದೆನ. ಹೊಡೆಯೋ ಗಂಡಂದ್ರೆ ಎಷ್ಟು ಜನ ಇದ್ದಾರೆ, ಮಕ್ಕಳು ಸುಮ್ಮನೆ ಇರ್ತಾರಲ್ಲ. ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೆ ಒಂದಷ್ಟು ಕ್ರೌರ್ಯ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿಚುವೇಶನ್ಸ್ ಡಿಪೆಂಡ್ಸ್ ಆಗುತ್ತೆ ಮಗುವಿನ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಅಂತ ನೋಡಿದ್ವಿ. ಚಿಕ್ಕ ಮಗು LKG UKG ಮಗು ಅಳ್ತಾ ಇದ್ರೂ ಬಿಡ್ತಾ ಇಲ್ಲ. ಈಗ ಲೈಕ್ ಯಾರಿಗೋ ಏನೋ ಸಿಟ್ಟು ಬಂತು, ಜಗಳ ಮಾಡ್ಕೊಂಡು ಹೊಡೆದ್ವಿ ಅಂದ್ರೆ ಅಲ್ಲಿಗೆ ಎಂಡ್ ಆಗ್ಬೇಕು. ಹಂಗಲ್ಲ, ಆ ಮಗು ಅಳ್ತಾ ಇದೆ, ಬಿದ್ದಿದೆ, ಅದ್ರ ಮೇಲೆ ಬಿದ್ದು ಕಚ್ಚಿ ಮೈಯೆಲ್ಲ ಪರ್ಚಾಕ್ಬಿಟ್ಟಿದೆ, ಹೊಡಿತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದ್ರೆ ಆ ಸಣ್ಣ ಮಗುವಿನ ಮನಸ್ಥಿತಿ ಯಾಕೆ ಹಂಗೆ ಅಂತ. ಆಕ್ಚುಲಿ ಈಗ ಒಂದು 3 ವರ್ಷದಲ್ಲೇ ಗಣದಾಲ್ ಶ್ರೀಕಂಠ ಅವ್ರ ಪ್ರಜಾವಾಣಿಲಿ ಇದಾರಲ್ಲ, ಅವ್ರು ನಂಗೊಂದು ವಿಡಿಯೋ ಕಳಿಸಿದ್ರು. ಮೇಡಮ್ ಇದು ನೋಡಿ ತುಂಬಾ ಆಶ್ಚರ್ಯಕರವಾಗಿದೆ, ಆ ಹೆಣ್ಣು ಮಗು ಹೊಡಿತಾ ಇದೆ ಅಂತ. ಈಗ ವೈರಲ್ ಆಗ್ತಾ ಇರೋದು ಗಂಡು ಹೊಡಿತಾ ಇರೋದು. ಇದು ಆಗ್ಲೇ ಕಳ್ಸಿದ್ರು. ಇಲ್ಲಿ ಆ ಮಗುಗೆ ಎಮೋಷನಲ್ ಏರಿಯಾ ಇನ್ ದ ಬ್ರೈನ್ ಅದೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಆ ತರ ಕ್ರೌರ್ಯವನ್ನ ಅದು ನೋಡಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿ ನೋಡಿರ್ಬೋದು. ಏನೋ ಹೊಡಿತಾ ಇದ್ದಾರೆ ಅಂತ ಅಂದ್ರೆ ಸಹಜವಾಗಿ ಒಂದಷ್ಟು ಎಫೆಕ್ಟ್ ಮಾಡಿರುತ್ತೆ. ಮತ್ತೆ ಒಂದು ಕಸಾಯಿಖಾನೆ ಮುಂದೆ ಒಬ್ರು ಮನೆ ಮಾಡ್ಕೊಂಡಿದ್ರು. ಆ ಮಗುಗೂ ಈ ತರ ರೋಷ ಇತ್ತು. ಕಸಾಯಿಖಾನೆ ಅಂದ್ರೆ ಪ್ರಾಣಿಗಳ ಹತ್ಯೆ ಮಾಡ್ತಾರಲ್ಲ, ಆ ಒಂದ್ ಮಗುಗೆ ಯಾಕೋ ಇದಕ್ಕೆ ಎಮೋಷನಲ್ ಕಾಫ್ ಅಂದ್ರೆ ಪದೇ ಪದೇ ಕೆಮ್ಮು ಬರ್ತಾನೆ ಇತ್ತು. ಸರಿ, ನನಗೆ ಡಾಕ್ಟರ್ ಸತೀಶ್ ಪಲ್ಮನಾಲಜಿಸ್ಟ್ ಅವರು ಹೇಳಿದ್ರು, ಮೇಡಮ್ ಈ ಮಗು ಕೆಮ್ಮು ನಿಲ್ತಾ ಇಲ್ಲ ನೋಡಿ ಶುಭ, ಯಾಕೆ ಅಂತ. ನಾನು ಎಷ್ಟೋ ದಿನ ನೋಡಿದ್ದೀನಿ. ನೀವು ಹೇಳ್ದಂಗೆ ಮನಸ್ಸಿಗೆ ಯಾವುದೇ ಒಂದು ಸ್ಕ್ಯಾನಿಂಗ್ ಮಷೀನ್ ಇಲ್ಲ. ನಾವು ಸೈಕಾಲಜಿಸ್ಟ್ ಅಂತ ಕೂತ್ಕೊಂಡ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಆಗಲ್ಲ. ಕೆಲವು ವರ್ತನೆಗಳ ಒಂದು ಇಂಟೆನ್ಷನ್ ಏನಿದೆ, ಆ ವರ್ತನೆಯ ಹಿಂದಿನ ಒಂದು ಆಲೋಚನೆ ಏನಿದೆ, ಪೂರ್ವ ನಿರ್ಧಾರಿತವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆದರೆ ಕೆಲವು ಸಮಯ ಗೊತ್ತಾಗಲ್ಲ. ಒಂದು 11 ವರ್ಷದ ಮಗುನ ನೀವು ಎಷ್ಟು ಅಂತ ಪ್ರಶ್ನೆ ಮಾಡ್ತೀರಾ. ಆಮೇಲೆ ಹೋಗ್ತಾ ಹೋಗ್ತಾ ಅದಕ್ಕೆ ನಾವು ಚಿತ್ರ ಮಾಡೋದು, ಬಿಡಿಸೋದು, ಅಥವಾ ಏನೋ ಒಂದು ಆಟಿಕೆಗಳನ್ನು ಕೊಟ್ಟು ಅದನ್ನು ನೋಡಿದಾಗ ಆ ಮಗುಗೆ ಈ ಥರ ಕಸಾಯಿಖಾನೆ ಮುಂದೆ ಆಕ್ರಂದನ ಪ್ರಾಣಿಗಳದ್ದು, ಮತ್ತು ಇವತ್ತು ಕಡಿತಾರೆ ಅಂತ ಗೊತ್ತಾದಾಗ ಕೋಳಿ ಕೂಡ ಕಿರ್ಚ್ಕೊಳ್ಳುತ್ತೆ. ಸೊ ಇದನ್ನೆಲ್ಲ ನೋಡಿ ಅವಳಿಗೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಆ ಥರ ಅವಳಿಗೆ ಕಾಫ್ ಬಂದ್ಬಿಟ್ಟಿತ್ತು. ಆಮೇಲೆ ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ಮೇಲೆ ಇವತ್ತಿಗೂ ಅವರು ವಾಟ್ಸಪ್ಪಲ್ಲಿ ಟಚ್ ಇದ್ದಾರೆ. ಇವಾಗ ಅವಳಿಗೆ 25 ವರ್ಷ, 11 ವರ್ಷದಲ್ಲಿದ್ದಾಗ ಇದಾಗಿದ್ದು. ಈಗ ಅವಳಿಗೆ 25 ವರ್ಷ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಅವ್ರ ಮನೇನೇ ಅಂತ ನಾವು ದೂಷಣೆ ಮಾಡೋಕ್ಕಾಗಲ್ಲ. ಸುತ್ತ ಇರೋ ಪರಿಸರನೂ, ಎಲ್ರಿಗೂ ಒಂದು ಪ್ಯಾಲೇಸ್ ಥರ ಮನೆ ಇರುತ್ತೆ, ಅಲ್ಲಿ ಎಲ್ಲ ಥರ ಸೌಕರ್ಯಗಳಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಆ ಒಂದು ಸಂದರ್ಭ ನೋಡಿದಾಗ ಎಸ್, ನಾವು ಹೊರಗಡೆ ಮಗು ಏನು ನೋಡಿರುತ್ತೋ ಅದೇ ಒಂದು ವರ್ತನೆಯನ್ನು ಅದು ಕಾಪಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಹೇಳ್ತೀರಾ ಮಕ್ಕಳಿಗೆ, ಇನ್ಸ್ಟ್ರಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾವಾಗಲೂ ನಾವು ಮಾಡೆಲ್ ಆಗಿರಬೇಕು. ಆಮೇಲೆ ಮಕ್ಕಳ ದಾರಿಗೆ ಹೋಗಿ ನಾವು ಮಕ್ಕಳನ್ನ ಸರಿ ಮಾಡಬೇಕು ಅಂತಾರೆ. ಒಂದಷ್ಟು ಈಗ ರಿಸ್ಟ್ರಿಕ್ಷನ್ ಬೇಡ ಅಂತ ಅಂದ್ರೂ ಈಗ ಅಪ್ಪ ಅಮ್ಮಂಗೆ ನನ್ನ ಮಗ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಈ ಥರದ್ದು ಒಂದಷ್ಟು ಆಸೆ ಮೊದಲಿಂದನೇ ಬಂದ್ಬಿಡುತ್ತೆ. ಹುಟ್ಟಿದ ಮೇಲೂ ಕೂಡ ಅವ್ರ ಆಸೆನ ಮಗು ಮೂಲಕ ಈಡೇರಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರೆಷರ್ ಹಾಕ್ತಾನೆ ಇರ್ತಾರೆ. ಮಗುಗದು ಇಷ್ಟ ಇರೋದಿಲ್ಲ. ಬೆಳೀತಾ ಬೆಳೀತಾ ಅದು ಬೇರೆ ಹಂತಕ್ಕೆ ಹೋಗುತ್ತೆ. ಬಟ್ ಈಗಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಿಮಗೆ ಗೊತ್ತಿದೆ, ಸಾವಿರಾರು ಆಪ್ಷನ್ಸ್ ಇದೆ. AI ಬಂದಮೇಲಂತೂ ಏನಾದರೂ ಕಲಿಬೇಕು ಅಂದರೆ ಏನೇನೋ ಕೋರ್ಸ್ಗಳಿರುತ್ತೆ. ಬಟ್ ಅಪ್ಪ ಅಮ್ಮ ಯಾಕೆ ಇನ್ನೂ ಅದೇ ಮನಸ್ಥಿತಿಲಿದ್ದಾರೆ ಅಂದರೆ, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಂಡ ಅಂತ ಒಂದು ಮಾತಿದೆಯಲ್ಲ, ಆ ಥರ ಇನ್ನೂ ಅದೇ ಮನಸ್ಥಿತಿಯಲ್ಲೇ ಸಾಕ್ತಾ ಇದ್ದಾರಲ್ಲ, ಯಾಕೆ? ಎಷ್ಟೊಂದು ಚೇಂಜಸ್ ಆಗಿದೆ. ಇಲ್ಲ, ನಮ್ಮ ಒಂದು ದೇಶ ತಗೊಂಡ್ರೆ ಇದು ಭಾವನಾತ್ಮಕ ದೇಶ. ಮತ್ತೆ ಇಲ್ಲಿ ಪಾರಂಪರಿಕ ವೃತ್ತಿಗಳಿತ್ತು ತಂದೆಯಿಂದ ಮಗಂಗೆ. ಹಾಗಾಗಿ ಇಲ್ಲಿ ಅದೊಂದು ಸ್ವಲ್ಪ ಪರಂಪರೆ ಅನ್ನೋದು ಬಂದ್ಬಿಡುತ್ತೆ. ಬೇಕೋ ಬೇಡವೋ ಅದು ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ನನ್ನ ಮಗ ಆಯಿತು. ಇವಾಗ ಮೊನ್ನೆ ಒಬ್ಬರು ಆಟೋ ಡ್ರೈವರ್ ಮಗು ಕರ್ಕೊಂಡು ಬಂದಿದ್ರು. ಮೇಡಮ್ ನಾನೇನೋ ಡ್ರೈವರ್ ಆಗಿಬಿಟ್ಟೆ, ಇವನು ಹಂಗಾಗಬಾರ್ದು, ತಪ್ಪ ಅದು. ನಂತರ ನನ್ನ ಮಗ ಆಗಬಾರ್ದು ಅನ್ನೋದು ತಪ್ಪೇನಿಲ್ಲ. ಆದರೆ ಆ ಮಗುಗೆ IQ ಇದೆಯಾ, ಅದನ್ನ ಇಂಟ್ರೆಸ್ಟ್ ಏನಿದೆ ಮಗುಗೆ. ಮತ್ತು ಇವಾಗ ನಾನು ಆಟೋ ಡ್ರೈವರ್ ಅವ್ರದ್ದು ಒಂದು ಉದಾಹರಣೆ ಕೊಟ್ಟೆ. ಇನ್ನೊಂದು ಉದಾಹರಣೆಯಲ್ಲಿ ಅವರು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಪ್ಪ ಅಮ್ಮ. ಸಿಕ್ಕಾಪಟ್ಟೆ ಅವ್ರಿಗೊಂದು ಸಂಪತ್ತಿದೆ. ಆ ಮಗನ ಎಂಜಿನಿಯರ್ ಹಿಂಗೆ ಮಾಡಲಿ ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ.
ಆದರೆ ಅವನಿಗೆ ಸೈಕಾಲಜಿ ಓದಬೇಕು ಅಂತ ಆಸೆ ಇತ್ತು. ಇಲ್ಲಿ ಅವರು ಹೇಗೆ ಹೋಗ್ತಾರೆ ಅಂದರೆ ಮಗು ದಾರಿಗೆ ಹೋಗ್ತಾರೆ, ಅರ್ಥ ಆಯ್ತಾ, ನೀನು ಏನು ಬೇಕೋ ಅದನ್ನೇ ಮಾಡು ಅಂತಾರೆ. ಇನ್ನೇನು ಅವನು PCMB ತಗೋ ಅಂತ 10th ಆದಮೇಲೆ ಅವನಿಗೆ PCMB ತಗೋ ಅಂತ ಸ್ಲೈಟಾಗಿ ಪುಷ್ ಮಾಡ್ತಾರೆ, ಆಮೇಲೆ ಸೈಕಾಲಜಿಗೆ ಬಾ. ನಾನು ಹೇಳೋದು ಪ್ರತಿಯೊಂದು ಸೈಕಾಲಜಿಗೂ ಫಿಸಿಕ್ಸ್ ಬೇಕು. ಹೇಗೆ ಅಂತ ಕೇಳಿ ನೀವು. ಫಾರ್ ಎವ್ರಿ ಫಿಸಿಕಲ್ ಸ್ಟಿಮ್ಯುಲೇಷನ್ ವಿ ಆರ್ ಮೇಕಿಂಗ್ ಅ ಸೈಕಲಾಜಿಕಲ್ ರೆಸ್ಪಾನ್ಸ್ ಅಲ್ವಾ. ಈ ರೂಮಲ್ಲಿ AC ಹಾಕಿದ್ದೀರಾ, ಅದು ಫಿಸಿಕ್ಸಾ? ನಿಮ್ಗೆ ಚಳಿ ಅನ್ಸಲ್ಲ, ನಂಗೆ ಚಳಿ ಅನಿಸ್ತಾ ಇದೆ ಪ್ರತಿಮಾ ಅಂತ ನಾನು ಹೇಳ್ಬೋದು. ಸೊ ಬೋತ್ ಆಫ್ ಅಸ್ ಆರ್ ಮೇಕಿಂಗ್ ಸೈಕಲಾಜಿಕಲ್ ರೆಸ್ಪಾನ್ಸ್ ಟು ದ ಸೇಮ್ ಸಿಚುವೇಶನ್ ಅಲ್ವಾ. ಹಾಗಾಗಿ ಫಿಸಿಕ್ಸ್ ಬೇಕು, ಕೆಮಿಸ್ಟ್ರಿ ಬೇಕು. ಡೋಲೋ 650 ಏನಿದೆ, ಕೆಮಿಕಲ್ಸೇ ಅಲ್ವಾ. ಹೌದು, ಎಲ್ಲ ಕೆಮಿಕಲ್ಸೇ. ಅರಿಶಿನದಲ್ಲೂ ಕೆಮಿಕಲ್ಲೇ ಇರೋದು. ಸಲ್ಫರ್ ಇದೆ ಆನಿಯನ್ನಲ್ಲಿ, ಈರುಳ್ಳಿನಲ್ಲಿ ಸಲ್ಫರ್ ಇರುತ್ತೆ. ಸೊ ನನಗೆ ಕೆಮಿಸ್ಟ್ರಿ ಬೇಡ, ಸೈಕಾಲಜಿ ಬೇಕು, ಫಿಸಿಕ್ಸ್ ಬೇಡ ಅಂತ ಆಯ್ಕೆ ಅಲ್ಲ. ಆ ಸಿಲೆಬಸ್ಸು ಪ್ರತಿಯೊಂದೂ ನಾವು ಅಪ್ಲಿಕೇಶನ್ ಹೇಗೆ ಆಗ್ತಾ ಇದೆ ಅಂತ ಮಗುಗೆ ಹೇಳ್ಕೊಟ್ರೆ ತಪ್ಪೇನಿಲ್ಲ. ಆದರೆ ಇಲ್ಲಿ ಫೋರ್ಸ್ ಮಾಡೋದು, ಈಗ ಎಂಜಿನಿಯರಿಂಗ್ ತೊಗೊಂಡ್ರು ಕೆಲಸ ಸಿಗೋದು ಗ್ಯಾರಂಟಿ ಇಲ್ಲ ಅನ್ನೋದು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರ್ಬೋದು. ಮತ್ತು ಅವರೊಂದು ಸುಖ ಕೊಟ್ಬಿಟ್ಟಿರ್ತಾರೆ. ಆಗ ಮಗು ನಾನು ಏನು ಬೇಕಾದರೂ ಮಾಡ್ಬೋದು, ಯಾಕಂದರೆ ಹಣಕಾಸು ದುಡಿಯೋಂಥ ಪರಿಸ್ಥಿತಿ ಅನಿವಾರ್ಯತೆ ಇಲ್ಲ. ಆಲ್ರೆಡಿ ನಮ್ಮ ತಂದೆಗೆ 2 ಮನೆ ಇದೆ ಮೇಡಮ್, ನಾನು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋರು ಇದ್ದಾರೆ. ಮತ್ತು ಕೆಲವರು ಮ್ಯಾನಿಪುಲೇಟಿವ್ ಪೇರೆಂಟ್ಸ್ ಇದ್ದಾರೆ. ನೀನು ಹೋಗೋ ದಾರಿಲ್ಲ ಎಸ್ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಕಾರ್ ತಿರುಗಿಸ್ಬಿಡ್ತಾರೆ. ಇಲ್ಲ 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 ನೀವಿದೆ. ಹಾಗಾಗ್ಬಿಟ್ಟು ಆ ಮಗುಗೆ ಈ ದವಡೆ ಏನಾಗುತ್ತೆ, ಟಿಕ್ಸ್ ಥರ ಹೀಗೆ ಆಡ್ತಾ ಇರುತ್ತೆ. ಅದನ್ನ ಒಬ್ರು ನ್ಯೂರಾಲಜಿಸ್ಟ್ ಅವರು ಟ್ರೀಟ್ಮೆಂಟ್ ಕೊಟ್ಟು, ಡಾಕ್ಟರ್ ಚಂದ್ರನ್ ಜ್ಞಾನಮುತ್ತು ಅಂತ, ನನಗೆ ಅವರು ಗುರುಗಳು ಹೌದು, ಮಾರ್ಗದರ್ಶಿನೂ ಹೌದು. ನನಗೆ ಬ್ರೈನು, ಅದರ ಕಾರ್ಯಪ್ರವೃತ್ತಿ ಮತ್ತು ಮನಸ್ಸು ಮತ್ತು ಈ ಮಿದುಳಿನ ನಡುವೆ ಆಗುವಂಥ ಸಂಘರ್ಷಗಳು, ಆ ಮನಸ್ಸು ಯಾವಾಗ ಸರ್ವೈವಲ್ ಮೆಕ್ಯಾನಿಸಮ್ಗೆ ಹೋಗ್ಬಿಡುತ್ತೆ, ಅಲ್ಲಿಂದ ಬರೋ ಅಂಥ ದೈಹಿಕ ಬೇನೆಗಳು, ಇದನ್ನೆಲ್ಲ ಕಲಿಸ್ಕೊಟ್ಟವ್ರೆ ಅವರು ನನಗೆ ಈಗ ಒಂದು 15 ದಿನದಲ್ಲಿ ಕಳಿಸಿದ್ರು. ಆ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಆ ಹುಡುಗಂಗೆ 12 ಇದ್ದಿದ್ದ ಪರ್ಸೆಂಟೈಲ್ ಪಾಯಿಂಟು 40 ಆಗುತ್ತೆ. ಅಂದರೆ ಇದು ನನ್ನ ಸಕ್ಸಸ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಮನಸ್ಸು, ಮಿದುಳು, ಬ್ರೈನ್, ಮೈಂಡ್, ಬ್ರೈನ್ ಮತ್ತು ನಮ್ಮ ವರ್ತನೆ, ಬಿಹೇವಿಯರ್, ವ್ಯಕ್ತಿತ್ವ, ಇವು ಮೊತ್ತ ಪರ್ಸನಾಲಿಟಿ. ಯಾವಾಗ ನೀವು ಯಾವಾಗಲೂ ಸರ್ವೈವಲ್ ಮೋಡಲ್ಲಿ ಇರ್ತೀರಾ, ಹಿಂಗಾಗೋಯ್ತು ಅವ್ರು ಹಂಗೆ ಅನ್ಬಾರ್ದಾಗಿತ್ತು, ನಾನು ಹೆಂಗೆ ಈ ಮನೇಲಿರೋದು, ಆ ಸರ್ವೈವಲ್ ಮೋಡಲ್ಲಿ ಯಾರ್ಯಾರು ಭಯ ಪಟ್ಕೊಂಡಿರ್ತಾರೋ ಅವ್ರಿಗೆಲ್ಲ ಆಂಗ್ಸೈಟಿ ಜಾಸ್ತಿ ಇರುತ್ತೆ. ಸೊ ಸರ್ವೈವಲ್ ಮೋಡ್ನ ನಾವು ಬಿಟ್ಟುಬಿಟ್ರೆ ಆವಾಗ ಹೊಟ್ಟೆ ನೋವು ಅಂತ ಮಗು ಸ್ಕೂಲ್ಗೆ ಹೋಗದೆ ಇರೋದು, ಇದಕ್ಕೇನೋ ಇಲ್ಲಿ ತೊಂದರೆ ಆಗ್ತಾ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಸೋಮಟೈಸೇಷನ್ ಇನ್ ಚಿಲ್ಡ್ರನ್ ಅಂತ ಒಂದು ಕ್ವೆಶ್ಚನೇರ್ ಇದೆ. ಅದನ್ನ ನಾನು ಪವರ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಕ್ಕಳು ಬಂದಾಗ ತೋರಿಸ್ತೀನಿ, ತಲೆನೋವು ಇದಿದೆಯಾ ನೋಡು. ಹೊಟ್ಟೆ ಯಾವಾಗಲೂ ಮುಚ್ಚಿದಂಗೆ ಇರುತ್ತೆ ಮಕ್ಕಳಿಗೆ. ಈ ಆಂಗ್ಸೈಟಿನ ಮಗುನಲ್ಲೇ ಹೇಗೆ ಗುರುತಿಸ್ಬೋದು ಅನ್ನೋಕ್ಕೆ, ಮಕ್ಕಳಿಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಆಂಗ್ಸೈಟಿ ಜಾಸ್ತಿ ಇದ್ರೆ. ಅವು ನೀರು ಕುಡಿಯಲ್ಲ, ನೀರು ಕುಡಿದೇ ಇದ್ರೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದಾಗ ತಲೆನೋವು ಬರುತ್ತೆ. ತಲೆ ಯಾವ ಭಾಗದಲ್ಲಿ ನೋವಿದೆ ಅದನ್ನು ಒಂದು ಚಿತ್ರದಲ್ಲಿ, ಇವಾಗ ನಮ್ಗೆಷ್ಟು ಬೇಕಾದಷ್ಟು AI ಇಂದ ಚಿತ್ರಗಳು ಸಿಕ್ಕತ್ತಲ್ಲ, ಅದನ್ನೆಲ್ಲ ಹಾಕಿ 35 ಸಿಂಪ್ಟಮ್ನು ಹಾಕಿಟ್ಕೊಂಡಿದ್ದೀನಿ. ಕೆಮ್ಮು ಬರುತ್ತಾ, ತಲೆನೋವು ಬರುತ್ತಾ, ಕೂತ್ಕೊಂಡ್ರೆ ಕ್ಲಾಸಲ್ಲಿ ಬೆನ್ನೋವು ಬರುತ್ತಾ, ಕಣ್ಣು ಕಾಣಿಸಲ್ವಾ, ಕೈ ಬರಿತಾ ಇದ್ರೆ ಇಂಥ ಜಾಗದಲ್ಲಿ ನಿನಗೆ ನೋವು ಬರುತ್ತಾ, ಏನೇನು ಆಗ್ತಾ ಇದೆ ಅಂತ ಚಿತ್ರದ ಮುಖೇನ ತೋರಿಸ್ಕೊಂಡು ಬರ್ತೀನಿ. ಆಂಗ್ಸೈಟಿ ಯಾವಾಗ ಜಾಸ್ತಿ ಇರುತ್ತೋ ಮಕ್ಕಳಿಗೆ ಒಂದು ಸೊಮ್ಯಾಟಿಕ್ ಸಿಂಪ್ಟಮ್, ಶರೀರದ ಬೇನೆಗಳ ಸಿಂಪ್ಟಮ್ ಕೂಡ ಜಾಸ್ತಿ ಇರುತ್ತೆ. ಈ ಮಕ್ಕಳು ಏನು ಮಾಡ್ತಾರೆ, ಪ್ಯೂಬರ್ಟಿಗೆ ಬಂದಾಗ ಸಿಕ್ಕಾಪಟ್ಟೆ ಸ್ಟಬರ್ನ್ ಆಗ್ತಾರೆ. ಯಾಕಂದರೆ ಇವ್ರು ಸರ್ವೈವಲ್ ಮೋಡಲ್ಲೇ ಇರ್ತಾರೆ, ಎಂಜಾಯ್ ಮಾಡಲ್ಲ ಲೈಫ್. ಅವರು ಎಲ್ಲನೂ ವಿಪತ್ತು ಥರನೇ ಕಾಣುತ್ತೆ. ಆವಾಗ ಎಕ್ಸಿಕ್ಯೂಟಿವ್ ಫಂಕ್ಷನ್ಸು ಬ್ರೈನಲ್ಲಿ ವರ್ಕ್ ಆಗಲ್ಲ. ಜ್ಞಾಪಕ ಇಟ್ಕೋಬೇಕು, ನೀವೇನೋ ಹೇಳ್ಕೊಟ್ಟಿರ್ತೀರ A+B ಹೋಲ್ ಸ್ಕ್ವೇರ್, A² + 2AB + B² ಅಂತ ಬರೀಬೇಕು, ಮರ್ತು ಹೋಗ್ಬಿಡುತ್ತೆ. ಯಾಕೆ ಮರೆಯುತ್ತೆ? ಬಿಕಾಸ್ ಯು ಆರ್ ಇನ್ ಸರ್ವೈವಲ್ ಮೋಡ್. ಇವಳು ಯಾಕೆ ಕೊಲೆ ಮಾಡ್ತಾಳೆ? ಪ್ರತಿಯೊಂದು ಸರ್ವೈವಲ್ ಮೋಡ್. ನಾನು ಲವ್ ಮಾಡ್ತಿದ್ದೀನಿ ಅಂತ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲ್ಲ. ಮತ್ತೆ ನೀನೇ ಸಾಯ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು ಎಲ್ಲರೂ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ,
ಸ್ವಾರ್ಥಿ. ಇವನನ್ನ ಎಲಿಮಿನೇಟ್ ಮಾಡ್ಬಿಟ್ರೆ ಕ್ಲಿಯರ್ ಅಷ್ಟೇ. ಎಲ್ಲ ಅಂತ ಎಲ್ಲ. ಆ ತರದ ಯೋಚನೆ. ಹೀಗೆ ಇದು ಇವಾಗಿಂದಾನೇ ಬಂದು ಹೌದು, ನಿಂತ್ಕೊಳ್ಳೋ ಹೌದು. ಸಮಸ್ಯೆ ಇಲ್ಲ. ಅವರ ಮನೆಯಲ್ಲಿ ತಾಯಿಯನ್ನ ಗೌರವದಿಂದ ಕಂಡಿದಾರ ಇಲ್ವಾ? ಮಕ್ಕಳು ಮದ್ವೆ ಆದ ಗಂಡನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೆ. ಅದೇ ದೌರ್ಜನ್ಯ ಅಪ್ಪ ಹೆಂಡತಿಗೆ ಮಾಡಿರ್ತಾರಲ್ವಾ, ತಾಯಿಗೆ ಮಾಡಿರ್ತಾರೆ. ಅವಾಗ ಯಾಕೆ ಇಳ್ಕೊಡಲ್ಲ? ಸುಮ್ಮನೆ ಇರ್ತಾಳಲ್ವಾ? ತಂದೆ ಮೇಲಿನ ಆಸ್ತಿ ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ತಂದೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಇವಳೇನು ಪೊಲೀಸ್ ಕಂಟ್ರೋಲ್ ರೂಮ್ ಕರ್ಕೊಂಡು ಹೋಗಿ ನಿಲ್ಸಲ್ವಲ್ಲ, ತಂದೆನ ಫೋನ್ ಮಾಡಲ್ವಲ್ಲ. ಹೊಡೆಯೋ ಗಂಡಂದ್ರೆ ಎಷ್ಟು ಜನ ಇದ್ದಾರೆ, ಮಕ್ಕಳು ಸುಮ್ಮನೆ ಇರ್ತಾರಲ್ಲ. ಸೊ ಇಲ್ಲಿ ಕಾಂಪಿಟೇಷನ್ ಅಂತ ಬಂದ್ಬಿಟ್ಟಿದೆ. ಗಂಡು ಒಂದು ಹೆಣ್ಣು ಒಂದು ಕಂಪ್ಯಾನಿಯನ್ಶಿಪ್ಪೇ ನಮಗೆ ಬೇಕಾಗಿರೋಂಥ ಆಕ್ಸಿಜನ್ನು ವಾಟರ್ ಅಂತ ಅಂದ್ಕೊಂಡ್ರು. ಇಲ್ಲಿ ನಮಗೆ ಸ್ಪರ್ಧಾತ್ಮಕ ಮನೋಭಾವ ಬಂದ್ಬಿಟ್ಟಿದೆ. Subscribe to One India and never miss an update. Download the One India app now.